ವೀಕ್ಷಕರೇ, ಇವತ್ತು ಸ್ಯಾಂಡಲ್ವುಡ್ ನ ಹಿರಿಯ ನಟ ಹರೀಶ್ ರಾಯ್ ಅವರು ವಿಧಿವಶರಾಗಿರುವುದು ನಮ್ಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಥೈರಾಯ್ಡ್ ಕ್ಯಾನ್ಸರ್ ನಿಂದ ಬಳಲುತ್ತಿದ್ದ ನಟ ಹರೀಶ್ ರಾಯ್ ಅವರು ಇವತ್ತು ವಿಧಿವಶರಾಗಿದ್ದು ನಿಜವಾಗ್ಲೂ ಸ್ಯಾಂಡಲ್ವುಡ್ಗೆ ತುಂಬಲಾರದ ನಷ್ಟ ಅಂತಾನೆ ಹೇಳ್ಬಹುದಾಗಿದೆ. ವೀಕ್ಷಕರೇ, ಈ ಒಂದು ಕ್ಯಾನ್ಸರ್ ಅನ್ನೋದು ಅತ್ಯಂತ ಕೆಟ್ಟ ಕಾಯಿಲೆ ಆಗಿದ್ದು ಇದು ಒಬ್ಬ ವ್ಯಕ್ತಿಗೆ ತುಂಬಾನೇ ಚಿತ್ರಹಿಂಸೆ ಕೊಟ್ಟು ಸಾಯಿಸುತ್ತೆ. ಸಾಯೋಕ್ಕೂ ಬಿಡದೆ ಬದುಕೋಕ್ಕೂ ಬಿಡದೆ ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ತೊಂದರೆಯನ್ನ ಕೊಡ್ತಿದ್ದು ಅದೆಷ್ಟೋ ಜನರಿಗೆ ಕ್ಯಾನ್ಸರ್ ಇದೆ ಅನ್ನೋದು ಮೊದಲಿಗೆ ಗೊತ್ತಾದ್ರೆ ಈ ಎಲ್ಲಾ ಸಮಸ್ಯೆಯಿಂದ ಪಾರಾಗಬಹುದು. ಅಷ್ಟೇ ಅಲ್ಲ, ಪ್ರಾಣಾಪಾಯದಿಂದ ಕೂಡ ತುಂಬಾನೇ ಈಸಿಯಾಗಿ ಪಾರಾಗಬಹುದು. ಆದ್ರೆ ಎಷ್ಟೋ ಜನ ತಮ್ಮ ದೇಹದಲ್ಲಿ ಕೆಲ ಲಕ್ಷಣಗಳು ಕಂಡು ಬಂದ್ರು ಅದನ್ನ ಇಗ್ನೋರ್ ಮಾಡಿ ಫೈನಲ್ ಸ್ಟೇಜ್ ತಲುಪುವ ಕ್ಯಾನ್ಸರ್ ಕೊನೆಯಲ್ಲಿ ಆ ವ್ಯಕ್ತಿಯ ಪ್ರಾಣವನ್ನೇ ತೆಗೆದುಹಾಕುತ್ತೆ. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಾವು ಎಲ್ಲಾ ರೀತಿಯ ಕ್ಯಾನ್ಸರ್ ಗಳನ್ನ ಯಾವ ರೀತಿ ಪರಿಣಾಮಕಾರಿಯಾಗಿ ತಡೆಗಟ್ಟಬಹುದು, ಕ್ಯಾನ್ಸರ್ ಬರೋದಕ್ಕೂ ಮುಂಚೆ ಯಾವ ರೀತಿ ಎಚ್ಚರಿಕೆಯನ್ನ ತೆಗೆದುಕೊಳ್ಬೇಕು ಅನ್ನುವ ಸಂಪೂರ್ಣ ಮಾಹಿತಿಯನ್ನ ಇಲ್ಲಿ ನಾವು ನೋಡ್ಕೊಂಡ್ ಬರೋಣ. ವೀಕ್ಷಕರೇ, ಒಬ್ಬ ಮನುಷ್ಯನಿಗೆ ಸಾವಿರಾರು ಬಗೆಯ ಕ್ಯಾನ್ಸರ್ ಗಳು ಉಂಟಾಗುತ್ತೆ. ಆದ್ರೆ ಎಲ್ಲಾ ಕ್ಯಾನ್ಸರ್ ಗಳು ಕೂಡ DNA ಮತ್ತು ಸೆಲ್ ಡ್ಯಾಮೇಜ್ ನಿಂದನೇ ಉಂಟಾಗುತ್ತೆ. ಸೊ ಎಲ್ಲಾ ಕ್ಯಾನ್ಸರ್ ಗಳಿಗೂ ಒಂದೇ ಒಂದು ಕಾರಣ ಅಂದ್ರೆ ಅದು ಸೆಲ್ ಡ್ಯಾಮೇಜ್ ಅಂತಾನೆ ಹೇಳ್ಬಹುದು. ವೀಕ್ಷಕರೇ, ಕ್ಯಾನ್ಸರ್ ಅನ್ನ ತಡೆಗಟ್ಟಲು ಜಪಾನಿನ 90 ವರ್ಷದ ಖ್ಯಾತ ವೈದ್ಯರೊಬ್ಬರು ಸಿಂಪಲ್ ಆದಂತಹ ಮಾರ್ಗಸೂಚಿಯನ್ನ ಕೊಟ್ಟಿದ್ದು. ಆ ಎಲ್ಲಾ ಮಾರ್ಗಸೂಚಿಗಳು ಯಾವ್ದು ಅಂತ ನೋಡೋದಾದ್ರೆ, ಕ್ಯಾನ್ಸರ್ ಬರೋದಕ್ಕಿಂತ ಮುಂಚೆ ನಾವು ಮೊಟ್ಟ ಮೊದಲು ಮಾಡಬೇಕಾದಂತಹ ಕೆಲಸ ಏನಪ್ಪಾ ಅಂದ್ರೆ ಅದು ಉಪವಾಸ ಇರೋದು. ಹೌದು ವೀಕ್ಷಕರೇ, ವಾರಕ್ಕೆ ಒಂದು ದಿನ ಅಂದ್ರೆ 24 ಗಂಟೆಗಳ ಕಾಲ ಫಾಸ್ಟಿಂಗ್ ಇರೋದ್ರಿಂದ ಒಂದು ವೇಳೆ ನಮ್ಮ ಶರೀರದಲ್ಲಿ ಕ್ಯಾನ್ಸರ್ ನ ಜೀವಕೋಶಗಳು ಇದ್ರೆ ಅದು ನಾವು ಆಹಾರವನ್ನ ಸೇವನೆ ಮಾಡಿಲ್ಲ ಅಂದ್ರೆ ಗ್ಲೂಕೋಸ್ ಸಿಗದೆ ಈ ಜೀವಕೋಶಗಳು ತನ್ನಷ್ಟಕ್ಕೆ ತಾನೇ ಸಾಯುತ್ತೆ. ಮೊದಲ ಸ್ಟೇಜ್ ನ ಕ್ಯಾನ್ಸರ್ ಇದ್ದವರು ಕೂಡ ಕೀಮೋಥೆರಪಿ ಜೊತೆಗೆ ಉಪವಾಸ ಕೂಡ ಇರೋದ್ರಿಂದ ಅತಿ ಬೇಗನೆ ಕ್ಯಾನ್ಸರ್ ನಿಂದ ರಿಕವರ್ ಆಗ್ತಿದ್ದಾರೆ ಅನ್ನುವ ರಿಸರ್ಚ್ ಕೂಡ ಹೊರಬಿದ್ದಿದೆ. ವೀಕ್ಷಕರೇ, ಕ್ಯಾನ್ಸರ್ ಅನ್ನ ತಡೆಗಟ್ಟಲು ಮತ್ತೊಂದು ನಾವು ಮಾಡಬೇಕಾದಂತಹ ಸುಲಭವಾದ ಉಪಾಯ ಏನಪ್ಪಾ ಅಂದ್ರೆ ಅದು ಹೆಚ್ಚಾಗಿ ಅರಿಶಿಣವನ್ನ ಸೇವನೆ ಮಾಡೋದು. ಅರಿಶಿಣದಲ್ಲಿರುವ ಒಂದು ಕರ್ಕ್ಯುಮಿನ್ ಅಂಶ ಕ್ಯಾನ್ಸರ್ ಸೆಲ್ ಗಳನ್ನ ಕೀಮೋಥೆರಪಿಗಿಂತಲೂ ವೇಗವಾಗಿ ಡಿಸ್ಟ್ರಾಯ್ ಮಾಡುತ್ತೆ. ಆದ್ರೆ ಇದಕ್ಕೆ ಕೆಲ ಲಿಮಿಟೇಷನ್ಸ್ ಕೂಡ ಇದ್ದು ನಮ್ಮ ದೇಹ ಸರಿಯಾಗಿ ಅರಿಶಿಣದಲ್ಲಿರುವಂತಹ ಕರ್ಕ್ಯುಮಿನ್ ಅನ್ನ ಅಬ್ಸರ್ವ್ ಮಾಡಬೇಕು ಅಂದ್ರೆ ನಾವು ಅರಿಶಿಣದ ಜೊತೆಗೆ ಅರಿಶಿಣದ ಕಾಲು ಭಾಗದಷ್ಟು ಕಾಳು ಮೆಣಸಿನ ಪುಡಿಯನ್ನ ಕೂಡ ತಗೊಳ್ಬೇಕಾಗುತ್ತೆ. ಇದೆರಡನ್ನು ಕೂಡ ಕಂಬೈನ್ ಮಾಡಿ ಸೇವನೆ ಮಾಡಿದ್ರೆ 20% ರಿಂದ 40% ಕ್ಯಾನ್ಸರ್ ಅನ್ನ ತಡೆಗಟ್ಟಬಹುದು ಅಂತ ಅದೆಷ್ಟೋ ರಿಸರ್ಚ್ ಗಳಲ್ಲಿ ಕೂಡ ಸಾಬೀತಾಗಿದೆ. ವೀಕ್ಷಕರೇ, ಕ್ಯಾನ್ಸರ್ ಬರೋದಕ್ಕಿಂತ ಮುಂಚೆ ನಾವು ಮಾಡಬೇಕಾದಂತಹ ಮತ್ತೊಂದು ಸುಲಭವಾದ ವಿಧಾನ ಏನಪ್ಪಾ ಅಂದ್ರೆ ಅದು ಬೆಳ್ಳುಳ್ಳಿಯ ಸೇವನೆ. ಅದರಲ್ಲೂ ಬೆಳ್ಳುಳ್ಳಿಯನ್ನ ಜಜ್ಜಿ ನಂತರ 10 ನಿಮಿಷಗಳನ್ನು ಬಿಟ್ಟು ಇದನ್ನು ಸೇವನೆ ಮಾಡೋದ್ರಿಂದ ಬೆಳ್ಳುಳ್ಳಿಯಲ್ಲಿರುವ ಅಲಿಸಿನ್ ಅಂಶ ಬಿಡುಗಡೆ ಆಗಲಿದ್ದು ಈ ಒಂದು ಅಲಿಸಿನ್ ಅಂಶ ಅದೆಷ್ಟೋ ಕ್ಯಾನ್ಸರ್ ಗಳನ್ನ ತಡೆಗಟ್ಟುತ್ತೆ ಅಂತ ತುಂಬಾ ರಿಸರ್ಚ್ ಗಳಲ್ಲಿ ಸಾಬೀತಾಗಿದೆ. ವೀಕ್ಷಕರೇ, ಈ 3 ಸುಲಭ ವಿಧಾನದಿಂದ ಕ್ಯಾನ್ಸರ್ ಇಲ್ಲದವರು ಕ್ಯಾನ್ಸರ್ ಅನ್ನ ತಡೆಗಟ್ಟಬಹುದಾಗಿದೆ. ಆದ್ರೆ ಇದು ಯಾವುದು ಕೂಡ ಕ್ಯಾನ್ಸರ್ ಬಂದ ಮೇಲೆ ಅಷ್ಟೊಂದು ಉಪಾಯಕಾರಿ ಆಗೋದಿಲ್ಲ ಅಂತ ಜಪಾನಿನ ಖ್ಯಾತ ವೈದ್ಯ ಕ್ಸಿಂಟೋ ಮಿಯಾಮಿ ಅವರು ತಿಳಿಸಿದ್ದಾರೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ.